ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಬೆನ್ನು ಬ್ಯಾಕ್ ಪೇನ್ ಇತ್ತು. ಸೊ ಅದಕ್ಕೋಸ್ಕರ ಎಷ್ಟು ಮಾಡ್ತಾ ಇದೆ. ಆಲ್ರೆಡಿ ಕೆಲಸ ಶುರು ಮಾಡಿದ್ದಾರೆ. ಸೊ ಬನ್ನಿ ಏನು ಮಾಡ್ತಿದ್ದಾರೆ ನೋಡೋಣ. ಇದು ಬಂದು ಸ್ಟೇರ್ ಕೇಸ್ದು ಸೆಂಟ್ರಿಗೆ ಮಾಡ್ಕೊಳ್ತಿದ್ದಾರೆ ಸ್ಟೆಪ್ಪು. ಈ ಕಡೆ ಕಾಂಕ್ರೀಟ್ ಮಾಡ್ಕೊಳ್ತಿದ್ದಾರೆ. ಐತಲ್ಲ ಚಿಕ್ಕ ಚಿಕ್ಕ ಮಗ್ಗು, ಅದು ತಾಮತ್ತೆ ನೀರು. ಬೇಯಿಸ್ದ ಮಿಲಕ್ಕೆ ಗೈಸ್ ಕಾಂಕ್ರೀಟ್ ಮಾಡ್ತಿದ್ದಾರೆ ನೋಡಿ. ಸಜ್ಜಾಗೆಲ್ಲ ಇಟ್ಟುಗೆಲ್ಲ ಮೇಲ್ಗಡೆ ಮಾಡ್ಕೊತಿದ್ದಾರೆ. ಸೊ ಟೈಮ್ ಬಂದ್ಬಿಟ್ಟು ಅಂತಂದ್ರೆ 11 ಗಂಟೆ ಇಷ್ಟಾಗಿದೆ ಕೆಲಸ. ಇವಾಗ ಇನ್ನು ಆ ಕಡೆ ಸೈಡ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಇಲ್ಲೊಂದು ಇದು ನಾನು ಇಟ್ಕೊಂಡಿದ್ದೀನಲ್ಲ, ಇದು ಮತ್ತು ಸ್ಟೇರ್ ಕೇಸು. ಟೀ ತಂದು ಕೊಟ್ಟೆ ಕೆಲಸದವ್ರಿಗೆ. ನಾವಂತೂ ಸಖತ್ತು ಬ್ಯಾಕ್ ಪೇನ್ ಜಾಸ್ತಿ ಆಗ್ಬಿಡುತ್ತೆ. ನಾನು ಡ್ರೈವಿಂಗ್ ಕೆಲಸ ಮಾಡ್ತಿದ್ದೆ, ಅವಾಗ ಸ್ವಲ್ಪ ನೋವು ಇತ್ತು, ಬಟ್ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವಾಗ ಜಾಸ್ತಿ ಆಗ್ಬಿಡುತ್ತೆ. ಸೊ ಬೆಲ್ಟು, ಮೆಡಿಸನ್ನು, ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸು, ಬೆಲ್ಟೆಲ್ಲ ಕೊಟ್ಟಿದ್ದಾರೆ. ಸೊ ಬೆಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಬಟ್ ಆದರೂ ಪೇಯ್ನ್ ತಡೆಯೋಕ್ಕಾಗ್ತಿಲ್ಲ. ಗಾಡಿ ಓಡ್ಸೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಮಲ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಆಗ್ಬಿಡೈತೆ. ಸೊ ಏನು ಮಾಡೋಕ್ಕಾಗಲ್ಲ, ಮನೆ ಕೆಲಸ ಮಾಡಿಸಿರೋದ್ರಿಂದ ಓಡಾಡಲೇಬೇಕು. ನಾನು ಮನೇಲಿ ಕೂತ್ಕೊಂಡ್ರೆ ಇಲ್ಲಿ ಕೆಲಸ ಆಗೋಲ್ಲ. ಸೊ ಆ ಒಂದು ರೀಸನಿಂದ ಇಲ್ಲಾಂತಂದ್ರೆ ಮೇಸ್ತ್ರಿ ಇದ್ರೆ ಮಾಡಿಸ್ತಾರೆ, ಬಟ್ ಮೆಟೀರಿಯಲ್ ನಾವೇ ಹಾಕ್ಸ್ಕೊಡ್ಬೇಕಲ್ಲ. ಏನೋ ಖಾಲಿ ಆದರೆ ನಾನು ಇಲ್ಲ ಅಂತಂದರೆ ಆಗೋಲ್ಲ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ. ನೋಡ್ಬೋದು ಇವತ್ತು ಎಷ್ಟು ಮಾಡ್ತಾರೆ ಕೆಲಸ, ನಾವು ಎಷ್ಟು ಮಾಡಬೇಕು. ಸಂಜೆ ನನ್ನ ಕೈಲಿ ಆಗ್ತಿಲ್ಲ. ಅದು ಅಲ್ಲದೆ ಕ್ಯೂರಿಂಗ್ ಬರ್ರಿ, ನಾವು ಕೈಯಲ್ಲಿ ಕ್ಯೂರಿಂಗ್ ಮಗ್ಗುವಲ್ಲಿ ನೀರನ್ನ ಹಾಕೋದ್ರಿಂದ ಬಗ್ಗಿ ಎದ್ದು ಹಾಕ್ಬೇಕಲ್ಲ. ಸೊ ಆ ಒಂದು ರೀಸನಿಂದನೂ ನನಗೆ ಜಾಸ್ತಿ ನೋವು ಬಂದಿರೋದು. ಐತೆ ಮಸಾಲ ಕೆಳಗಡೆ ಐತೆ, ಎಲ್ಲ ಮಿಕ್ಸ್ ಮಾಡಿ ತಳಗಿನ ಮ್ಯಾಗಿನ ತಳಗ ಎತ್ತಾಕಿದ್ರೆ ಬರ್ತದ. कैसा है रामू का तबीयत? ಹಿಂಗೆ ಬರ್ಬೇಕವ, ಹಿಂಗೆ ಬಾ.
ಎದ್ರಾಗ ಹಾಕ್ಬೇಕು ಇವಾಗ ನೋಡಿ. ಅದಕ್ಕ ಈ ಬಾಕ್ಲಿಂದ ಹಿಂಗೆ ದಾಟ್ಕೊಂಡು ಬಂದ್ಬಿಡುತ್ತೆ. ಆ ಕಡೆ ಬರ್ತಾರೆ ನೋಡಿ ದಾರಿ ಅದ, ಇಲ್ಲಾಂದ್ರೆ ಹಿಂಗೆ ದಾಟ್ಕೊಂಡು ಹೋಗಿ ಅದನ್ನು. ಇದು ಮೇಲ್ಗಡೆ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲೂ ಎಲ್ಲ ಕಾಂಕ್ರೀಟ್ ಆಗಿದೆ. ಸಜ್ಜ ನೋಡ್ಬೋದು, ಸಜ್ಜ ಲಿಂಟೆಲ್ಲ ಆಗಿದೆ. ಅದು ಸಜ್ಜ ಮೇಲ್ಗಡೆ ಚೂರು ನಿಮಗೆ ರಾಡ್ಗಳು ಕಾಣಿಸ್ತಿದ್ದಲ್ಲ, ಅದನ್ನು ಇವಾಗ ಕವರ್ ಮಾಡ್ಕೊಂಡು ಬರ್ತಿದ್ದಾರೆ ಅಷ್ಟೇ. ಆಲ್ಮೋಸ್ಟ್ ಮೇಲ್ಗಡೆ ಎಲ್ಲ ಮುಗೀತು. ಏನೇನಿದ್ರು ಬಂದ್ಬಿಟ್ಟು ಇವಾಗ ಕಾಂಕ್ರೀಟ್ ರೆಡಿ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಏನು ಸ್ಟೇರ್ ಕೇಸು ಮತ್ತು ಸ್ಟೇರ್ ಕೇಸ್ ಮೇಲ್ಗಡೆ ಏನಿದೆ ಮತ್ತು ಸಂಪು ಏನಿದೆ, ಸೊ ಇದಕ್ಕೆ ಕಾಂಕ್ರೀಟ್ ರೆಡಿ ಮಾಡ್ಕೊಂಡು ಇವಾಗ ಇದಕ್ಕೆ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ. ಸ್ಟೇರ್ ಕೇಸ್ ಇಳಿಯೋದೇ ಒಂಥರ ಭಯ ನನಗೆ. ಮೊದಲೇ ಬೆನ್ನು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತೈತೆ. ಆದರೂ ಮೇಲ್ಗಡೆ ಯಾವ ಥರ ಕೆಲಸ ಆಗೈತೆ ಅಂತ ನೋಡಬೇಕು ಅನ್ನೋ ಒಂದು ಕುತೂಹಲ. ಸೊ ಅದಕ್ಕೆ ಹತ್ಬಿಟ್ಟೆ. ಬಟ್ ಇವಾಗ ಇಳಿಯೋದೇ ನೋಡಿ, ನಿಧಾನಕ್ಕೆ ಇಳ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಕಾಂಕ್ರೀಟು ಸ್ಟೇರ್ ಕೇಸ್ಗೆ. ಸೊ ಇನ್ನೂ ಕಂಪ್ಲೀಟ್ ಆಗುತ್ತೆ ಇವಾಗ. ಊಟ ಮಾಡ್ಕೊಂಡು ಕೆಲಸ ಶುರು ಮಾಡಿದ್ದಾರೆ. ಸಂಪು ಮತ್ತು ಸ್ಟೇರ್ ಕೇಸ್ ಶುರು ಮಾಡಿದ್ದಾರೆ. ನೋಡುವ ಹೋಗಿ ಏನು ಮಾಡ್ತಾರೆ ಹೆಂಗೆ ಟೆಸ್ಟ್ ಅಂತ. ಆಲ್ಮೋಸ್ಟ್ ಈಗ ಟೈಮ್ 2:30, 2:45, 4 ಗಂಟೆ 5 ಗಂಟೆಗೆಲ್ಲ ಮುಗಿಸ್ಬಿಡ್ತಾರೆ ಕೆಲಸ. नाश्ता तो कितना होगा काम पता है? 3.5 लाख का काम हो गया। तो मेरे 10,000 देने के लिए क्या दिक्कत है? वही दिक्कत है। फिर भी मैं 4 ओनर भी क्या किया, ओनर तक नहीं रखते बात। $3 लाख का काम दिया तो 10,000 देना बड़ी बात है।